ರೈತರಿಗೆ ಕಳಪೆ ತೊಗರಿ ಬೀಜ ವಿತರಣೆ ಮಾಡಿದಂತ ಆರೋಪ ಇದೆ. ಕೃಷಿ ಇಲಾಖೆ ವಿರುದ್ಧ ಚಿತ್ರದುರ್ಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತೊಗರಿ ಗಿಡವನ್ನ ಹಿಡಿದು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. 1,000 ಎಕರೆಯಲ್ಲಿ ತೊಗರಿ ಬೆಳೆದಿದ್ದಾರೆ ರೈತರು. ಕಳಪೆ ಬೀಜದಿಂದ ಇಳುವರಿ ಕೈಕೊಟ್ಟಿದೆ. ಕೃಷಿ ಇಲಾಖೆಯಿಂದಲೇ ರೈತರಿಗೆ ವಂಚನೆ ಆಗಿದೆ ಅಂತ ರೈತರು ಆರೋಪ ಮಾಡಿದ್ದಾರೆ. ಕೃಷಿ ಸಚಿವರು ಕೂಡಲೇ ಸಂಕಷ್ಟಕ್ಕೆ ಸ್ಪಂದಿಸಬೇಕು. ಕೃಷಿ ಅಧಿಕಾರಿಗಳು ಸಚಿವರ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ತೊಗರಿ ಗಿಡವನ್ನ ಕೈಯಲ್ಲಿ ಹಿಡಿದು ಡಿಸಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದರು. 1,000 ಎಕರೆಯಲ್ಲಿ ತೊಗರಿ ಬೆಳೆದಿದ್ದಾರೆ ರೈತರು. ಕೃಷಿ ಇಲಾಖೆಯಿಂದಲೇ ರೈತರಿಗೆ ವಂಚನೆ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೊಟ್ಟಿರೋದು ಕಳಪೆ ಬೀಜ, ಹಾಗಾಗಿ ಇಳುವರಿ ಕೈ ಕೊಟ್ಟಿದೆ ಅನ್ನೋದು ರೈತರ ಆರೋಪ. ಕೃಷಿ ಸಚಿವರು ಕೂಡಲೇ ನಮ್ಮ ಕಷ್ಟವನ್ನ ಆಲಿಸಬೇಕು, ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ರೈತರು. ಕೃಷಿ ಇಲಾಖೆಯಿಂದ ಕಳಪೆ ತೊಗರಿ ಬೀಜ ವಿತರಣೆ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಚಿತ್ರದುರ್ಗ ರೈತರು ಮಾಡ್ತಾ ಇದ್ದಾರೆ. ನಮ್ಮ ಎಡಭಾಗದಲ್ಲಿ ನೀವು ನೋಡ್ಬೋದು, ನಾವು ಈಗ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಿದ್ವಿ. ನೂರಾರು ರೈತರು, ಜಿಲ್ಲೆಯ ಎಲ್ಲ ರೈತರು ಕೂಡ ಇವತ್ತೇನಂತಂದರೆ ತೊಗರಿ ಬೀಜ ಏನು ಕೃಷಿ ಇಲಾಖೆಯಿಂದ ವಿತರಣೆ ಮಾಡಿದರು, ಆ ಒಂದು ವಿತರಣೆ ಕಳಪೆ ಬೀಜ ಕೊಟ್ಟಿದ್ರು. ಹಾಗಾಗಿ ಇಳುವರಿ ಬಂದಿಲ್ಲ, ಯಾವುದೇ ರೀತಿ ಫಲ ಬಂದಿಲ್ಲ. ಸುಮಾರು ಎಷ್ಟೋ ಸಾವಿರಾರು ಎಕರೆಯಲ್ಲಿ ಹಾಕಿರ್ತಕ್ಕಂಥ ತೊಗರಿ ಇವತ್ತು ನಾಶವಾಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ರೈತರೇ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತೊಗರಿ ಕಳಪೆ ಬೀಜ ಕೊಟ್ಟಿದ್ರು ಅಂತ ಹೇಳ್ತಿದ್ರ, ಯಾವ ರೀತಿ ಸಂಕಷ್ಟ ಆಗ್ತಿದೆ ರೈತರಿಗೆ? ಗ್ಯಾಟ್ ಒಪ್ಪಂದ ಸರ್ಕಾರ ಬಂದ ಮೇಲೆ ಅದರ ದುಷ್ಪರಿಣಾಮದಿಂದ ನಕಲಿ ಬೀಜ, ನಕಲಿ ಔಷಧಿ, ನಕಲಿ ಗೊಬ್ಬರವನ್ನು ನೂರಾರು ಕಂಪ್ನಿಗಳು ಇಟ್ಕೊಂಡ್ಬಿಟ್ಟು ಗ್ಯಾಟ್ ಒಪ್ಪಂದದ ಪರಿಣಾಮದಿಂದ ಇವತ್ತು ಇಷ್ಟು ದಿವಸ ಫರ್ಟಿಲೈಸರ್ಸ್ನಲ್ಲಿ ಬೀಜ ಕಳಪೆ ಬೀಜ ಅಂತ ನಾವು ಸ್ಟ್ರೈಕ್ ಮಾಡ್ತಿದ್ವಿ. ಇವತ್ತು ನಮ್ಮ ತಾಯಿ ಕೃಷಿಯಿಂದ ನಮ್ಮ ತಾಯಿ ಇಲಾಖೆನೇ ಅವರು ಕೊಟ್ಟಂಥ ಬೀಜವನ್ನು ರೈತ ಸಂಪರ್ಕ ಕೇಂದ್ರ ವಿತರಿಸತಕ್ಕಂಥ ತೊಗರಿ ಬೀಜವನ್ನು ಫಸಲಿಗೆ ಕೈಗೆ ಬಂದು ತುತ್ತು ಬಾಯಿಗೆ ಬರೆದಂಥ ಪರಿಸ್ಥಿತಿ ಆಗೋಗಿದೆ. ಅದಕ್ಕೀಗ ಪರಿಹಾರವನ್ನು ಕೊಡೋರು ಯಾರು? ಸರ್ಕಾರ ಈ ರೀತಿ ಕಳಪೆ ಬೀಜ ವಿತರಣೆ ಮಾಡೋದ್ರಿಂದ ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ಕೊಡ್ತೀರಾ? ಸರ್, ನಾವು ಕೃಷಿ ಅಧಿಕಾರಿಗಳು ಎಲ್ಲ ಬೀಜವನ್ನು ರೈತರಿಗೆ ಕೊಟ್ಟಿದ್ದಾರೆ. ಅದನ್ನ ಕೊಟ್ಟಿರೋರು ಯಾರು? ರಾಜ್ಯ ಸರ್ಕಾರ ಅಲ್ವಾ? ರಾಜ್ಯ ಸರ್ಕಾರನೇ ಮಧ್ಯೆ ಪ್ರವೇಶ ಮಾಡಬೇಕಾಗಿತ್ತು. ಇಷ್ಟೊತ್ತಿಗೆ ಪ್ರವೇಶ ಮಾಡಿ ಎಲ್ಲಿ ಬೆಳೆ ಇಲ್ವೋ ಅಂಥವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾವ ಕಂಪ್ನಿಯಿಂದ ಬೀಜವನ್ನು ತಂದಿದ್ದಾರೆ, ಯಾವ ಕಂಪ್ನಿಯಿಂದ ತಂದರೆ ಅವ್ರನ್ನ ಕರೆಸಿ ಅವರಿಗೆ ಸೂಕ್ತ ಇದನ್ನು ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ನೋಡಿದ್ರೆ ಶಾಮೀಲಾಗಿದ್ದ ಕಂಪ್ನಿಯವ್ರ ಜೊತೆಗೆ ಅಂತ ಅನ್ಸುತ್ತಾ ಸರ್? ಅನಿಸುತ್ತೆ, ನಮಗೆ ಅನಿಸುತ್ತೆ. ಆ ಬೀಜನ ಮತ್ತೆ ಕೊಡೋದಾದರೆ ಒಳ್ಳೆ ಬೀಜ ಕೊಡಲಿ. ಕೆಟ್ಟ ಬೀಜ ಆಗಿದ ಮೇಲೆ ಮತ್ತೆ ಇಲ್ಲಿವರೆಗೆ ಯಾಕೆ ಸುಮ್ಕಿದ್ದಾರೆ? ಸರ್ಟಿಫಿಕೇಟ್ ಮಾಡಬೇಕಾಗಿತ್ತು, ಎಲ್ಲ ಮಾಡಬೇಕಾಗಿತ್ತು. ಈಗ ತೊಂದರೆ ಆಗಿದೆ, ಈಗ ರೈತರಿಗೆ ಬೆಳೆ ಇಲ್ಲ. ಇವತ್ತು ಹೂವು ಕೂಡ ಬೆಳೀತಾ ಇಲ್ಲ. ಇಡೀ ಖಾಲಿ ಬೀಜ ಕಾಯಿ ನಿಂತಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೋಡರ್, ನಾಳೆ ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಕಾಂಗ್ರೆಸ್ನ ಪ್ರಮುಖ ಗ್ಯಾರಂಟಿ ಯುವ ನಿಧಿಗೆ ಗ್ರಹಣ ಹಿಡಿದಿದೆ. ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಯುವ ನಿಧಿ ಸಿಗ್ತಾ ಇಲ್ಲ. ಚಿತ್ರದುರ್ಗ ನಗರದಲ್ಲಿರೋ ಸರ್ಕಾರಿ ಕಲಾ ಕಾಲೇಜು 2022-23ರಲ್ಲಿ ಅಪ್ಲೈ ಮಾಡಿದ್ದಂತಹ ವಿದ್ಯಾರ್ಥಿಗಳು ತಾಂತ್ರಿಕ ತೊಂದರೆಯಿಂದ ಯುವ ನಿಧಿ ಸಿಗ್ತಾ ಇಲ್ಲ. 11 ತಿಂಗಳಿಂದ ಹಣ ಬಂದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುಮಾರು 500ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಇಲ್ಲಿ ತನಕ ಯುವ ನಿಧಿ ಹಣ ತಲುಪಿಲ್ಲ. ಕಾಲೇಜು ಸಿಬ್ಬಂದಿ ಅಧಿಕಾರಿಗಳ ಎಡವಟ್ಟಿನಿಂದ ಹಣ ಬಂದಿಲ್ಲ, ಕೆಲಸ ಸಿಕ್ಕಿಲ್ಲ. ಯುವ ನಿಧಿ ನಂಬಿ ನಾವು ಎಜುಕೇಶನ್ ಕೂಡ ಮಾಡ್ತಾ ಇಲ್ಲ. ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಕೂಡಲೇ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡಿ ಅಂತ ಆಗ್ರಹಿಸಿದ್ದಾರೆ ಈಗ ವಿದ್ಯಾರ್ಥಿಗಳು. ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆ ಯುವ ನಿಧಿ ಈಗ ಅದಕ್ಕೆ ಗ್ರಹಣ ಪಡೆದಂತಾಗಿದೆ. ಕಳೆದ 11 ತಿಂಗಳಿಂದ ಈ ವಿದ್ಯಾರ್ಥಿಗಳಿಗೆ ಹಣವೇ ಬಂದಿಲ್ಲ. ಹಾಗಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಾಂತ್ರಿಕ ತೊಂದರೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಹಣ ತಲುಪಿಲ್ಲ. ಕಳೆದ 11 ತಿಂಗಳಿಂದ ಈ ಸಮಸ್ಯೆ ಆಗಿದೆ. ಸುಮಾರು 500ಕ್ಕೂ ಅಧಿಕ ವಿದ್ಯಾರ್ಥಿಗಳು ಯುವ ನಿಧಿ ಹಣಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಸರ್ಕಾರದ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾದಂಥ ಯುವ ನಿಧಿ ಚಿತ್ರದುರ್ಗದಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸರ್ಕಾರಿ ಕಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಯುವ ನಿಧಿ ಬಂದಿಲ್ಲ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನಮ್ಮ ಹಿಂಭಾಗದಲ್ಲಿ ಗಮನಿಸ್ಬೋದು. ನಾವೀಗ
ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜ್ ಮುಂಭಾಗದಲ್ಲಿದ್ದೀವಿ. 2022-23ರಲ್ಲಿ ಅಪ್ಲೈ ಮಾಡಿದಂಥ ಒಬ್ಬ ವಿದ್ಯಾರ್ಥಿಗೂ ಕೂಡ ಇಲ್ಲಿನ ಒಂದು ಯುವ ನಿಧಿ ಅಮೌಂಟ್ ಬಂದಿಲ್ಲ ಅಂತಕ್ಕಂಥದ್ದು ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳು ಕೂಡ ಏನು ಔಟ್ಪುಟ್ಟಾಗಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ಕಾಲೇಜು ಮುಂಭಾಗದಲ್ಲಿ ಬಂದಿರತಕ್ಕಂಥದ್ದು. ಏನಂತಂದರೆ ಸರ್ಕಾರ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಡಿಸ್ಕಂಟಿನ್ಯೂ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಒಂದು ಮುಂದಿನ ಉದ್ಯೋಗಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಯುವ ನಿಧಿಯ ಗ್ಯಾರಂಟಿ ಅಂತಂದರೆ ಸರ್ಕಾರದ ಒಂದು ಅಧಿಕಾರಿಗಳ ಎಡವಟ್ಟು ಅಥವಾ ಕಾಲೇಜಿನ ಸಿಬ್ಬಂದಿಗಳ ಎಡವಟ್ಟು ಗೊತ್ತಾಗ್ತಾ ಇಲ್ಲ. ಆದರೆ ಇದ್ರ ಮಧ್ಯೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇತ್ತ ಮುಂದೆ ಎಜುಕೇಷನ್ಗೂ ಕೂಡ ಯಾವುದೇ ರೀತಿ ಆಗಿಲ್ಲ, ಇತ್ತ ಯುವ ನಿಧಿ ಅಮೌಂಟು ಕೂಡ ಬಂದಿಲ್ಲ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಯುವ ನಿಧಿ ಅಮೌಂಟ್ ಬಂದಿಲ್ಲ ಅಂದರೆ ಯಾವ ರೀತಿ ಸಮಸ್ಯೆ ಆಗ್ತಿದೆ, ಏನು ಟೆಕ್ನಿಕಲ್ ಇಶ್ಯೂ? ಸರ್, ನ್ಯಾಡ್ನಲ್ಲಿ ನಮ್ಮ ಪದವಿ ಪ್ರಮಾಣ ಪತ್ರ ಲಭ್ಯವಿದೆ ಅಂತ ತೋರಿಸ್ತಿದೆ. ಬಟ್ ಸೇವಾ ಸಿಂಧು ಪೋರ್ಟಲಲ್ಲಿ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ನಮ್ಮ ಡಾಟಾ ಪೆಚ್ಚಾಗಬೇಕು. ಬಟ್ ಯಾವುದೇ ತರಹದ ಡಾಟಾ ಪೆಚ್ಚಾಗ್ತಿಲ್ಲ. ಅಲ್ಲೂ ಕೂಡ ನಿಮ್ಮ ಪದವಿ ಪ್ರಮಾಣ ಪತ್ರ ಲಭ್ಯವಿಲ್ಲ ಅಂತ ತೋರಿಸ್ತಿದೆ. ಇದು ಒಂದು ಕಡೆ ತಾಂತ್ರಿಕ ದೋಷ ಆದರೆ, ಇನ್ನೊಂದು ಕಡೆ ಹಲವಾರು ವಿದ್ಯಾರ್ಥಿಗಳದ್ದು ನ್ಯಾಡ್ನಲ್ಲೇ ಪದವಿ ಪ್ರಮಾಣ ಪತ್ರ ಲಭ್ಯವಿಲ್ಲ ಅಂತ ತೋರಿಸ್ತಿದೆ. ಇದು ದೊಡ್ಡ ಸಮಸ್ಯೆ ಆಗಿ ನಮಗೆ ತಲೆದೂರ್ತೈತೆ. ಇದ್ರ ಬಗ್ಗೆ ನಾವು ಕಾಲೇಜು ಆಡಳಿತ ಸಿಬ್ಬಂದಿಯನ್ನು ತುಂಬ ಸತಿ ಭೇಟಿ ಮಾಡಿ ಕೇಳಿದ್ವಿ. ಮತ್ತು DC ಕಚೇರಿಗೆ ಹೋಗಿ ಮನವಿ ಕೊಟ್ಟು ಬಂದಿದ್ವಿ. ಬಟ್ ಯಾವುದೇ ತರಹದ ನಮಗೆ ಪರಿಹಾರ ಸಿಕ್ಕಿಲ್ಲ ಸರ್. ಸೊ ನಮ್ಮಂಥ ಸ್ಟೂಡೆಂಟ್ಸ್ಗಳಿಗೆ ತುಂಬ ಅನ್ಯಾಯ ಆಗ್ತಿದೆ. ಈ ಒಂದು ಇದು ಕಾಲೇಜಿಂದ ತೊಂದರೆ ಅಂತಲೂ ಗೊತ್ತಾಗ್ತಿಲ್ಲ, ಅಥವಾ ಏನೋ ವೆಬ್ಸೈಟಿಂದ ಅಥವಾ ಯಾರು ಅಧಿಕಾರದ ಅವ್ರದ್ದು ಮಿಸ್ಟೇಕ್ ಅಂತಲೂ ಗೊತ್ತಾಗ್ತಿಲ್ಲ. ನಮಗೆ ವೆಬ್ಸೈಟಲ್ಲಿ ಮಾತ್ರ ನಾವು ಅಪ್ಲಿಕೇಶನ್ ಹಾಕಕ್ಕೆ ಹೋದರೆ ಕೆಲವೊಬ್ರು ತೊಗೊಳುತ್ತೆ, ಕೆಲವೊಬ್ರು ತೊಗೊಳ್ತಾ ಇಲ್ಲ, ಅಪ್ಲೋಡ್ ಆಗ್ತಾ ಇಲ್ಲ. ಇದಿಷ್ಟು ಯುವ ನಿಧಿ ವಂಚಿತ ವಿದ್ಯಾರ್ಥಿಗಳ ಮಾತು. ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ಯುವ ನಿಧಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕಿಚ್ಚು ಜೋರಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. DC ಕಚೇರಿ ಬಳಿಯೇ ಬಿಜೆಪಿ ಪ್ರತಿಭಟನೆಯನ್ನ ತಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. CT ರವಿ, ಛಲವಾದಿ ಸೇರಿ ಹಲವರನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸರಿಂದ. ಪೊಲೀಸರೊಂದಿಗೆ ತಳ್ಳಾಟ, ನೂಕಾಟ ಸಹ ಆಯಿತು. ಹೈ ಡ್ರಾಮಾನೇ ಸೃಷ್ಟಿಯಾಗಿತ್ತು ಪ್ರತಿಭಟನೆ ನಡೆದಂತಹ ಸ್ಥಳದಲ್ಲಿ. ಬ್ಯಾರಿಕೇಡ್ಗಳನ್ನ ತಳ್ಳಿ ಪ್ರತಿಭಟನಾಕಾರರು ಒಳನುಗ್ಗಿದ್ರು. ತಕ್ಷಣ ಅಲ್ಲೇ ಇದ್ದಂತಹ ಬಸ್ಗೆ ಪೊಲೀಸರು ಎಲ್ಲರನ್ನ ಸಹ ಹತ್ತಿಸಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಆರ್ ಅಶೋಕ್, CT ರವಿ, ಛಲವಾದಿ, ರವಿಕುಮಾರ್ ಎಲ್ಲರನ್ನೂ ಸಹ ವಶಕ್ಕೆ ಪಡೆದು ಬಸ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಕಲಬುರಗಿಯಲ್ಲಿ ಕೇಸರಿ ಪಡೆಯ ಪ್ರತಿಭಟನೆಯ ಕಹಳೆ, ದೊಡ್ಡ ಹೈಡ್ರಾಮಾನೇ ನಡೆಯಿತು. ಪ್ರಿಯಾಂಕ್ ಖರ್ಗೆ ಅವರ ಮನೆ ಬಳಿ ಸುತ್ತಲೂ ಸಹ ಬ್ಯಾರಿಕೇಡ್ ಅನ್ನ ಹಾಕಿ ಪ್ರತಿಭಟನಾಕಾರರನ್ನ ಕಂಟ್ರೋಲಿಗೆ ತರೋದಕ್ಕೆ ಪೊಲೀಸರು ಕಾಯ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಒಂದು ಬ್ಯಾರಿಕೇಡ್ ಅನ್ನ ತಳ್ಳಿ ಮುಂದಕ್ಕೆ ಸಾಕ್ತಾರೆ ಪ್ರತಿಭಟನೆ ನಿರತರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈ ರೀತಿ ಬ್ಯಾರಿಕೇಡ್ ತಳ್ಳಿ ಮುಂದಕ್ಕೆ ಹೋಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿ ತಕ್ಷಣ ಎಲ್ಲರನ್ನೂ ಸಹ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡಿತಾ ಇದ್ದಂತೆ ಬಿಜೆಪಿ ನಾಯಕರು ಮತ್ತಷ್ಟು ಆಕ್ರೋಶ ಹೊರಹಾಕಿದ್ರು. ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ತಾ ಇದ್ದಾರೆ, ವಿರೋಧ ಪಕ್ಷವನ್ನ ದಮನ ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ ಅಶೋಕ್ ಅವರು ಆಕ್ರೋಶವನ್ನ ಹೊರಹಾಕಿದ್ರು. ನಮ್ದು ಇವತ್ತಿನ ಹೋರಾಟ ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಅವ್ರ 5 ಜನ ಸೋದರಿಯರಿದ್ದಾರೆ. ಅವ್ರ ಮನೆಗೆ 1 ಕೋಟಿ ರೂಪಾಯಿ ಸರ್ಕಾರ ಪರಿಹಾರ ಕೊಡಬೇಕು. ಸರ್ಕಾರ ಉದ್ಯೋಗವನ್ನು ಕೊಡಬೇಕು ಅವ್ರ ಮನೆಗೆ. ಮತ್ತು CBIಗೆ ಸಚಿನ್ ಪಾಂಚಾಳ್ ಹತ್ಯೆ ಕೇಸನ್ನ ತನಿಖೆಗೆ ಕೊಡಬೇಕು ಅಂತೇಳಿ ಇವತ್ತು ಹೋರಾಟ ಆಯಿತು. ನಮ್ಮನ್ನು ಬಂಧಿಸಿದ್ದಾರೆ, ಆದರೆ ನಮ್ಮ ರಾಜ್ಯಾದ್ಯಂತ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಎನ್ನುವಂತ ಸೂಸೈಡ್ ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.